ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಏಕಾದಶಿ ವಿಶೇಷ ರಂಗೋಲಿ ಬಿಡಿಸೀನಿ. ಇವತ್ತು ಇನ್ನೊಂದು ವಿಷಯ, ನಮ್ಮ ವೀಕ್ಷಣ ರಂಗೋಲಿ ಚಾನಲ್ಗೆ 10K ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ಯಾರ. ಈಗ ನಾವೆಲ್ಲರೂ 10K ಫ್ಯಾಮಿಲಿದಾಗ ಎಂಟರ್ ಆಗೀವಿ. ಬಹಳ ಸಂತೋಷ. ಹೀಗೆ ಚಾನಲ್ನ ಸಪೋರ್ಟ್ ಮಾಡಿರಿ. ನಂಗೆ ತಿಳಿದು ರಂಗೋಲಿ ಅಲಂಕಾರಗಳೆಲ್ಲ ತೋರಿಸಿಕೊಡ್ತೀನಿ. ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿರಿ. ಶ್ರೀಕಾರ ಹಾಕಿ ಮಾವಿನ ತೋರಣ ಅಲಂಕರಿಸಿ ಲಕ್ಷ್ಮೀ ನರಸಿಂಹದೇವ್ರನ್ನ ಬಿಡಿಸಿ ತೋರಿಸ್ತೀನಿ. ಅಂದರೆ ಒಳಗಡೆ ಪದ್ಮಕ್ಕೆ ಲಕ್ಷ್ಮೀದೇವಿ ಅಲಂಕಾರ. ಮೊದಲಿಗೆ ಪದ್ಮ ಬರೆದು ಮತ್ತು ಅದರ್ಕ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ಮತ್ತು ಅದರ್ಕ ನರಸಿಂಹದೇವರು ಅವತಾರ ಬಿಡಿಸಿ ರಂಗೋಲಿ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ಕೈ ಕೂಡಲ್ಕೆರೆ ರಂಗೋಲಿ ಹಾಕೋದು ಕಷ್ಟ ಅನಿಸಿದರೆ ಪದ್ಮ ಬರೆದು ಹೃದಯ ರಂಗೋಲಿ ಒಂದೇ ಬರೆದು ಅರಿಶಿನ ಕುಂಕುಮಲಿಂದ ಅಲಂಕರಿಸಿರಿ. ನಾನು ಏಕಾದಶಿ ವಿಶೇಷ ನರಸಿಂಹದೇವರು ಲಕ್ಷ್ಮೀದೇವ್ರನ್ನ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈಸಿ ಆದರೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಾಂದರೆ ಹೃದಯ ರಂಗೋಲಿ ಮಾತ್ರನೇ ಬಿಡಿಸಿ ಅಲಂಕರಿಸಿದರೆ ಸಾಕು. ಒಳಗಡೆ ಪದ್ಮ ಬರೆದು ನಾರಾಯಣ ಹೃದಯ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ದೇವ್ರ ಮನೆ ಕಟ್ಟಿಗೆ ಪದ್ಮದಿಂದ ರುದ್ರದೇವ್ರನ್ನ ಬಿಡಿಸೀನಿ. ಸೋಮವಾರ ವಿಶೇಷ ಏಕಾದಶಿ 2 ಕಲ್ತು ಇದ್ದದಕ್ಕೆ ಪದ್ಮದಿಂದ ರುದ್ರದೇವರು, ಶಿವಲಿಂಗ ರಂಗೋಲಿ ಮತ್ತು ಕಾಮಧೇನುವಿನ ರಂಗೋಲಿ, ಅಂಬಾರಿ ಇವೆಲ್ಲ ರಂಗೋಲಿ ಬಿಡಿಸೀನಿ. ನಾಳೆ ದ್ವಾದಶಿ ವಿಶೇಷ ತುಳಸಿ ಬೃಂದಾವನ, ತುಳಸಿ ದಳಕ್ಕೆ ಪಾರಿಜಾತ ಹೂವು. ಆಲ್ರೆಡಿ ನಿನ್ನೆ ನಾನು ಪಾರಿಜಾತ ಹೂವು ರಂಗೋಲಿ ತೋರಿಸಿಕೊಟ್ಟಿನಲ್ಲ, ಅದೇ ಹೂವು ಅಲಂಕಾರ. ತುಳಸಿ ಬೃಂದಾವನಕ್ಕೆ 24 ಕೇಶವನಾಮ ಪಾರಿಜಾತ ಹೂವು ಅಲಂಕಾರ ಅಲಂಕರಿಸಿ ದ್ವಾದಶಿ ವಿಶೇಷ ರಂಗೋಲಿ ತೋರಿಸಿಕೊಡ್ತೀನಿ. ಇನ್ನು ಬೇರೆ ರೀತಿಯಲ್ಲಿ ಕೂಡ ರಂಗೋಲಿಗಳೆಲ್ಲ ಹಾಕಿ ತೋರಿಸ್ತೀನಿ. ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋಗಳು ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ಲೈಕ್ ಮಾಡಿರಿ, ಹಾಗೆ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ನಾಳೆ ಮಂಗಳವಾರ ವಿಶೇಷ ಪದ್ಮದಿಂದ ಬೆಟ್ಟ ರಂಗೋಲಿ ಮತ್ತು ಪದ್ಮಕ್ಕೆ ಹನುಮನ ಮುಖ ಅಲಂಕಾರ ಹಾಕಿ ತೋರಿಸ್ತೀನಿ. ರಂಗೋಲಿ ಭಾಳ ಚಲೋ ಇರ್ತದೆ ರಂಗೋಲಿ. ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತೀನಿ. ಪ್ರತಿಯೊಂದು ರಂಗೋಲಿ ಒಳಗಡೆ ದೇವ್ರನ್ನ ಅಲಂಕರಿಸಿ ತೋರಿಸ್ತೀನಲ್ಲ, ನೀವೆಲ್ಲರೂ ಕೂಡ ಈ ರಂಗೋಲಿಗಳನ್ನ ಪ್ರಯತ್ನಿಸ್ತೀರಿ ಅಂತ ಹೇಳಿ ಅಂದ್ಕೊತಾಯಿನಿ. ಲಕ್ಷ್ಮೀದೇವಿನ ನರಸಿಂಹದೇವ್ರನ್ನ 2 ಒಂದೇ ಕಡೆ ರಂಗೋಲಿ ಅಲಂಕಾರ ಬಿಡಿಸಿದರೆ ರಂಗೋಲಿ ಅಲಂಕಾರ ಎಷ್ಟು ಚೆಂದ ಕಾಣಿಸ್ತದಲ್ಲ. ಒಂದೇ ಕಡೆ ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ ಪದ್ಮದಿಂದ ಬಿಡಿಸುವ ಅಲಂಕಾರ ಕಾಣಿಸ್ತದೆ. ಭಾಳ ಚಲೋ ಆದ ರಂಗೋಲಿ. ಇವತ್ತು ನಾನು ಬಿಡಿಸಿನಲ್ಲ, ದ್ವಾದಶಿ ನಾಳೆ ಕೂಡ ವಿಶೇಷ ದಿನವೇ. ನಾಳೆಗೆ ನೀವೆಲ್ಲರೂ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಆಲ್ರೆಡಿ ಭಾಳ ಸರ್ತಿನೇ ರಂಗೋಲಿ ಹಾಕಿ ತೋರಿಸಿನಿ, ಆದರೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಆ್ಯಡ್ ಆಗ್ಯಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಈ ರಂಗೋಲಿಗಳೆಲ್ಲ ಹಾಕಿ ಇದ್ರಕ್ಕೆ ಅಲಂಕಾರ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಒಬ್ಬರು ಮೆಸೇಜ್ ಮಾಡ್ಯಾರ, ಇವಕ್ಕೆಲ್ಲ ಕಲರ್ಸ್ ಹಾಕ್ಬೋದಾ ಅಂತೇಳಿ. ಕಲರ್ಸ್ ಬೇಡ, ರಂಗೋಲಿ ಪುಡಿಲಿಂತಲೇ ದೇವರ ಅಲಂಕಾರ ಹಾಕಬೇಕು. ಅರಿಶಿನ ಕುಂಕುಮ ಒಂದೇ ಸಾಕು. ಆದರೆ ಒಂದು ವೇಳೆ ಇನ್ನೂ ರಂಗೋಲಿ ಅಲಂಕಾರ ಬೇಕು ಅಂದ್ಕೊಂಡ್ರೆ ತುಳಸಿ ದಳಲಿಂತ ಕೂಡ ದೇವ್ರನ್ನ ಅಲಂಕರಿಸ್ಬೋದು. ಪಾರಿಜಾತ ಹೂವದಿಂದ ಕೂಡ ದೇವ್ರನ್ನ ರಂಗೋಲಿ ಒಳಗಡೆ ಅಲಂಕರಿಸ್ಬೋದು. ಕಲರ್ಸ್ ಮಾತ್ರ ಬೇಡ ಅಂಥೇಳಿ ನನ್ನ ಅಭಿಪ್ರಾಯ. ಮುಂದಿನ ವಿಡಿಯೋಗಳಲ್ಲಿ ನಾನು ಕೂಡ ಹಾಕಲಿಕ್ಕೆ ಪ್ರಯತ್ನಿಸಿನಿ, ಆದರೆ ಏನೋ ಒಂದು ತಪ್ಪು ಮಾಡ್ತಾ ಇವಂತ ಭಾವನೆ ಬಂದುಬಿಡ್ತು. ಆಗಿನಲಿಂದ ರಂಗೋಲಿಗಳು ಅಂದರೆ ಕಲರ್ಸ್ ಹಾಕೋದು ಮಾತ್ರ ಬಿಟ್ಟಿನಿ. 1-2 ರಂಗೋಲಿಗೆ ಮಾತ್ರ ಹಾಕಿದ್ದೆ, ಆದರೆ ತಪ್ಪು ಭಾವನೆ ಆಗಿ ಆಗಿನಲಿಂದ ರಂಗೋಲಿಗಳಿಗೆ ಕಲರ್ಸ್ ಹಾಕೋದು ಬಿಟ್ಟು ಓನ್ಲಿ ರಂಗೋಲಿ ಪುಡಿಲಿಂತಲೇ ರಂಗೋಲಿ ಹಾಕ್ತಾಯಿನಿ. ಲಕ್ಷ್ಮೀದೇವಿ ಅಲಂಕಾರ, ನರಸಿಂಹದೇವರ ಅಲಂಕಾರ ಕೊನೆಗೆ ತೋರಿಸಿಕೊಡ್ತೀನಿ. ಈಗ 24 ಹೂವು ಅಲಂಕಾರ ತೋರಿಸ್ತಾ ಇದ್ದೀನಿ. ಕೇಶವನಾಮ 24 ಹೂವು ಸಿಂಪಲಾಗಿ ಪದ್ಮನ ಈ ರೀತಿಯಲ್ಲಿ ಕೂಡ ಬರಿಬೋದು. 33 ಗೋಪದ್ಮ, ದಿನನಿತ್ಯ 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿ ಜೊತೆಗೆ ಅಂಬಾರಿ ಗೋವಿನ ರಂಗೋಲಿ ಅಲಂಕರಿಸ್ತೀನಲ್ಲ, ದೇವರ ಕಟ್ಟಿಗೆ ಅಂಬಾರಿ ಗೋವಿನ ರಂಗೋಲಿ ಬಿಡಿಸೀನಿ. ಅದಕ್ಕೆ 33 ಗೋಪದ್ಮ, 24 ಕೇಶವನಾಮ ಮಣಿಮಾಲೆ ಹಾಕ್ತಾಯಿನಿ. ಲಕ್ಷ್ಮೀದೇವಿ ನರಸಿಂಹದೇವರದು ಕೊನೆಗೆ ತೋರಿಸಿಕೊಡ್ತೀನಿ. ಅಲಂಕಾರ ಮುಖ ಅಲಂಕಾರ ಒಂದೇ ಅಲಂಕರಿಸಿನಿ. ಪ್ರತಿದಿನ ಒಂದು ದೇವರ ರಂಗೋಲಿ ಅಲಂಕಾರ ಹೊಸದಾಗಿ ಹಾಕಿ ತೋರಿಸ್ತೀನಲ್ಲ. ಇಷ್ಟುವರೆಗೂ ಹೃದಯ ರಂಗೋಲಿದಲ್ಲಿ ಒಳಗಡೆ ಲಕ್ಷ್ಮೀದೇವಿನ ಬಿಡಿಸಿಲ್ಲ. ಈ ರೀತಿಯಲ್ಲಿ ರಂಗೋಲಿ ಯಾವಾಗೂ ಹಾಕಿಲ್ಲ. ನೋಡ್ತಾ ಇರಲ್ಲ, ನರಸಿಂಹದೇವರ ರೂಪ ನಾರಾಯಣ ಹೃದಯ ರಂಗೋಲಿಗೆ ಬಿಡಿಸೀನಿ. ಕ್ಯಾಮ್ರಾ ಸಡನ್ಲಿ ಆಫ್ ಆಗಿ ನಿಮ್ಗೆ ಮೇನ್ ರಂಗೋಲಿ ಹಾಕೋದು ಮಿಸ್ ಆಯಿತು. ಆದರೆ ಮತ್ತೊಂದು ಸಲ
ಈ ರಂಗೋಲಿನ ಹಾಕಿ ತೋರಿಸ್ತೀನಿ. ನರಸಿಂಹದೇವರ ರಂಗೋಲಿ. ಯಾಕೋ ಸಡನ್ಲಿ ಕ್ಯಾಮೆರಾ ಆಫ್ ಆಗಿದೆ, ನೋಡ್ಕೊಂಡಿಲ್ಲ. ಆದರೆ ಈಗ ಲಕ್ಷ್ಮೀದೇವಿ ಅಲಂಕಾರ ಮಾತ್ರ ಈ ರೀತಿಯಲ್ಲಿ ಬಿಡಿಸೀನಿ, ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಸಲ ನರಸಿಂಹದೇವರ ರಂಗೋಲಿನ ಇನ್ನೊಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ. ನಡುವ ಪದ್ಮ ಬರ್ತೀವಲ್ಲ, ಅದಕ್ಕೆ ಲಕ್ಷ್ಮೀದೇವಿ ಮುಖ ಅಲಂಕಾರ ಬಿಡಿಸ್ತೀನಿ. ಇವತ್ತು ವಿಶೇಷ ಏಕಾದಶಿಗೆ ಲಕ್ಷ್ಮೀ ನರಸಿಂಹ ದೇವ್ರನ್ನ ಮತ್ತು 24 ಕೇಶವನಾಮ, 33 ಗೋಪದ್ಮ ಇವೆಲ್ಲ ರಂಗೋಲಿ ತೋರಿಸಿಕೊಟ್ಟಿನಲ್ಲ. ಇನ್ನೂ ವಿಶೇಷ, ಇವತ್ತು ನಮ್ಮ ಚಾನಲ್ದಾಗ 10K ಫ್ಯಾಮಿಲಿ 10K ಸಬ್ಸ್ಕ್ರೈಬರ್ಸ್ ಆಗಿವಲ್ಲ. ಇಷ್ಟು ಒಳ್ಳೆ ದಿನ ದೇವರ ಅನುಗ್ರಹಲಿಂದ ಚಾನಲ್ 10Kಗೆ ರೀಚ್ ಆಗಿದೆ. ಭಾಳ ಸಂತೋಷ. ಚಾನಲ್ನ ಹೀಗೆ ಸಪೋರ್ಟ್ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಿಡೆನು ಬಿಡೆನು ನಿನ್ನ ಚರಣ ಕಮಲವ, ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ. ಬಿಡೆನು ಬಿಡೆನು ನಿನ್ನ ಚರಣ ಕಮಲವ, ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ.